ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಜನವರಿ 19ರಂದು ಚುನಾವಣೆ ನಡೆಯುತ್ತಿದ್ದು, ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಲಕ್ಷ್ಮೀಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಚಿನಿ ಕಳ್ಳಕೋಟಿ ರೆಡ್ಡಪ್ಪ ಒಂದು ನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗುತ್ತಿದ್ದಂತೆ ನಾಮಪತ್ರ ಸಲ್ಲಿಕೆ ಮಾಡಿರುವ ರೆಡ್ಡಪ್ಪ ಸ್ನೇಹಿತರು ಹಾಗೂ ಬೆಂಬಲಿಗರು ಜೈಕಾರ ಕೂಗಿ ಸಂಭ್ರಮಾಚರಣೆಯನ್ನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲರಾದ ಮುನಿರಾಜ್ ಮಾತನಾಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು, ಲಕ್ಷ್ಮೀಪುರ ಕ್ಷೇತ್ರದಿಂದ ರೆಡ್ಡಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿರುವ ಕಾರಣದಿಂದಾಗಿ ಪ್ರತಿಸ್ಪರ್ಧಿ ಇಲ್ಲದ ಕಾರಣದಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ದಿಂಬಾಲ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ರೆಡ್ಡಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಚುನಾವಣಾಧಿಕಾರಿಗಳು ಅಧಿಕೃತ ಘೋಷಣೆ ಒಂದೇ ಬಾಕಿಯಾಗಿದೆ. ರೆಡ್ಡಪ್ಪ ಅವರ ಅಧಿಕಾರ ಅವಧಿಯಲ್ಲಿ ರೈತರ ಪರವಾಗಿ ಕೆಲಸ ಮಾಡುತ್ತೇವೆ. ರೈತರು ಬ್ಯಾಂಕ್ನಿಂದ ಯಾವುದೇ ಅನುಕೂಲಗಳು ಬೇಕಾದಲ್ಲಿ ನೇರವಾಗಿ ಭೇಟಿ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು ಎಂದು ಸಲಹೆ ನೀಡಿದರು. ವೆಂಕಟ್ ಎನ್ಕೆಎಸ್ ಟಿವಿ4 ನ್ಯೂಸ್ ಕೋಲಾರ. ಈಗ ಈ ಒಂದು ದಿನ ನಡೆದಿರುವ ಪಿಎಲ್ಡಿ ಬ್ಯಾಂಕ್ ನಾಮಿನೇಷನ್ಗಳನ್ನು ಇದುವರೆಗೆ ಪೂರ್ಣಗೊಳಿಸಲಾಗಿದೆ. ಲಕ್ಷ್ಮೀಪುರ ಕ್ಷೇತ್ರಕ್ಕೆ ರಮೇಶ್ ಕುಮಾರ್ ಸಾಹೇಬರು, ದಿಂಬಾಲ ಅಶೋಕಣ್ಣ ಅವರು, ಸಾಕಪಲ್ಲಿ ರಾಮನ್ ರೆಡ್ಡಣ್ಣ ಅವರು, ನಮ್ಮ ಬಾಮೈದ ಶಂಕರಪ್ಪನವರು, ಅಡ್ವೊಕೇಟ್ ಮುನರಾಜ್ ಅವರು, ಸಾಕಪಲ್ಲಿ ರಘುರವರು, ಬಂದಾರಪಲ್ಲಿ ಮುನಿಯಪ್ಪರವರು, ಸೊನ್ನೆಪಲ್ಲಿ ಸತ್ಯನಾರಾಯಣ ರೆಡ್ಡಿಯವರು, ಈಗ ಹಾಲಿ ಇರುವ ನಮ್ಮ ನೆಲವಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಿಸಸ್ ರಘುನಾಥ ರೆಡ್ಡಿ ಅವರು ಹಾಗೂ ನಮ್ಮ ಆನಂದ್ರವರು, ಕೆ ಮಂಜಣ್ಣರವರು ಎಲ್ಲ ಸಹಕಾರದಿಂದ ನಾನು ಇವತ್ತು ನಾಮಿನೇಷನ್ಗೆ ಬಂದಿದ್ದೀನಿ. ನಾಮಿನೇಷನ್ ಹಾಕಿದ್ದೀನಿ. ನನಗೆ ಯಾರು ಎದುರುದಾರರು ಹಾಕಿಲ್ಲ. ಅದು ನನ್ನ ಅದೃಷ್ಟ. ಜೈ ರಮೇಶ್ ಕುಮಾರ್. ಪಿಎಲ್ಡಿ ಬ್ಯಾಂಕ್ಗೆ ನಡೆದಿರುವಂತಹ ಎಲೆಕ್ಷನ್ ನಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ನಮ್ಮ ದಿಂಬಾಲ ಅಶೋಕಣ್ಣವರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಎಲೆಕ್ಷನ್ ನಲ್ಲಿ ಲಕ್ಷ್ಮೀಪುರ ಕ್ಷೇತ್ರದಿಂದ ಮಂಚನೀಲ್ ಕೋಟೆ ಎನ್ ರೆಡ್ಡಪ್ಪ ಅವರು ನಾಮಿನೇಷನ್ ಹಾಕಿದ್ದು, ಎಲ್ಲ ಕ್ಷೇತ್ರದ ಎಲ್ಲ ಜನತೆ ಕೂಡ ಸಹಕಾರ ಕೊಟ್ಟು ಇನಾಮಿನೇಸ್ ಆಗಿ ಅವರನ್ನ ಗೆಲ್ಲಿಸಿರುವುದಕ್ಕೆ ನಮಗೆಲ್ಲ ಸಂತೋಷ ಆಗಿದೆ. ಈ ತಾಲೂಕಿನ ಆಡಳಿತದಲ್ಲಿ ರಮೇಶ್ ಕುಮಾರ್ ಅವರ ಆಡಳಿತ, ಅವರು ಬೇರೆ ಕಡೆ ಇದ್ರೂ ಸಹ ತಾಲೂಕಿನ ಆಡಳಿತದಲ್ಲಿ ಅವರು ಎಲ್ಲ ವರ್ಗದ ಜನರಿಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇದರಿಂದ ಅವರ ಬೆಂಬಲಿಗರಿಗೂ, ತಾಲೂಕಿನ ಆಡಳಿತಕ್ಕೂ, ತಾಲೂಕಿನ ಜನತೆಗೂ ನೆಮ್ಮದಿ ತರುವಂತಹ, ಅಭಿವೃದ್ಧಿ ಹೊಂದುವಂತಹ ವಿಶ್ವಾಸ ಜನತೆಗೆ ಮೂಡಿದೆ. ಆದ್ದರಿಂದ ನಮಗೆ ತುಂಬ ಸಂತೋಷ ಆಗಿದೆ.